ಚಾಣಕ್ಯ ಅವರೇ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಘಟನೆ ಆಯಿತು, ತಮ್ಮ ಗಮನ ಕೂಡ ಬಂದಿರಬಹುದು. ಬಿಜೆಪಿ ಅವರು ಅದೇನೋ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋದ್ರಂತೆ. ಪೊಲಿಟಿಕಲ್ ಗೇನ್ಗೋಸ್ಕರ ಈ ನೀಟ್ ಪರೀಕ್ಷೆ ವಿಚಾರವನ್ನ ಕಾಂಗ್ರೆಸ್ ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಆರೋಪ. ಆ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರ ಮೇಲೆ ಮೊಟ್ಟೆ ಎಸೆಯಲಾಯ್ತಂತೆ. ಇಲ್ಲ, ಮೊದಲು ಬಿಜೆಪಿ ಅವರೇ ಎಸೆದ್ರು, ಹಾಗಾಗಿ ನಮ್ಮವರು ಕೂಡ ಎಸೆದ್ರು ಅನ್ನೋ ಕೆಪಿಸಿಸಿ ಅಧ್ಯಕ್ಷರ ಪ್ರತಿ ಹೇಳಿಕೆ. ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಹೋದವರ ಮೇಲೆ ಮೊಟ್ಟೆ ಎಸೆಯೋದು, ಈ ರೀತಿಯ ಪ್ರಕ್ರಿಯೆಗಳನ್ನು ನೀವು ಯಾವ ರೀತಿ ಗಮನಿಸ್ತೀರಿ? ಇದರ ಜೊತೆಯಲ್ಲೇ ನಿನ್ನೆ ಆದ ಮತ್ತೊಂದು ಸೀನು, ರಾಹುಲ್ ಗಾಂಧಿ ಅವರು ಮೋದಿ ಅವರ ನಿವಾಸದ ಮುಂದೆ, ಅಂದ್ರೆ ಪ್ರಧಾನಿಗಳ ನಿವಾಸದ ಮುಂದೆ ಕುತ್ಕೊಳ್ತಾರೆ, ಪೊಲೀಸರು ಬಂದು ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಆ ಮಲಗಿದ್ದ ಪೊಸಿಷನ್ ಅಲ್ಲಿ ಅವ್ರನ್ನ ಎತ್ಕೊಂಡು ಹೋದ ಆ ವಿಡಿಯೋಗಳು, ಫೋಟೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಎರಡು ಘಟನೆ ಬಗ್ಗೆ ಒಬ್ಬ ವಿದ್ಯಾರ್ಥಿಯಾಗಿ, ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನಿಮ್ಮ ಅಭಿಪ್ರಾಯ? ನೋಡಿ ಮೇಡಮ್, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಧಿಕಾರದಲ್ಲಿ, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಇವತ್ತು ಈ ಹೋರಾಟ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ನೀಟ್ ಪರೀಕ್ಷೆಯಲ್ಲಿ ಆದಂಥ ಅಕ್ರಮ, ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಇವತ್ತು ಆ ಒಂದು ಹಗರಣದಲ್ಲಿ 20 ವಿದ್ಯಾರ್ಥಿಗಳ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ಮೌಲ್ಯ ತರಬೇಕಾಗಿದೆ. ಅದು ಬಿಟ್ಟು ಇವತ್ತು ಎರಡೂ ರಾಜಕೀಯ ಪಕ್ಷಗಳು ರಾಜಕೀಯಕ್ಕೆ ಇವರು ರಾಜಕೀಯವಾಗಿ ಏನೋ ಒಂದು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಈ ಹೋರಾಟದ ರೂಪುರೋಷಣೆ ತಪ್ಪಿಸ್ತಾ ಇದ್ದಾರೆ ಅನ್ನೋದು ನನ್ನ ಆರೋಪ. ಯಾತಕ್ಕಂತ ಹೇಳಿದ್ರೆ, ಈ ಹಿಂದೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಮೇ ತಿಂಗಳಲ್ಲಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷದವರು ನಿದ್ದೆ ಮಾಡ್ತಾ ಇದ್ರಾ? ನನ್ನ ಪ್ರಶ್ನೆ ಇಷ್ಟೇ. ನಿಮ್ಗೆ ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಒಂದು ನಿಲುವಿತ್ತು ಅಂದ್ರೆ, ಅವ್ರ ಮೇಲೆ ಅಷ್ಟೊಂದು ಪ್ರೀತಿ, ಒಂದು ಅಭಿಮಾನ ಇತ್ತು ಅಂದಿದ್ರೆ, ಡೇ ಒಂದಿಂದ ಇಲ್ಲಿವರೆಗೂ ಕೂಡ ಅವ್ರ ಕುಟುಂಬಸ್ಥರ ಪರವಾಗಿ ಇವತ್ತು ಯಾರಾಗ ಅನ್ಯಾಯ ಆಗಿದೆ ಅವ್ರ ಪರವಾಗಿ ನಿಂತ್ಕೊಂಡು ಸಾಂತ್ವನ ಹೇಳ್ಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ನೀವು ವಿದೇಶ ಪ್ರವಾಸದಲ್ಲಿ ತೊಡಗಿದ್ರಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರೇ, ಇವತ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಇವತ್ತು ವಿದ್ಯಾರ್ಥಿಗಳ ಮೇಲೆ ಇಷ್ಟು ಒಂದು ಪ್ರೀತಿ, ಒಂದು ವಾತ್ಸಲ್ಯ ಬರೋದಕ್ಕೆ ಕಾರಣ ಏನು? ಒಂದು, ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಮಂತ್ರಿ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಒಂದು ಹಗರಣ ಸಂಭವಿಸಿದ್ರು, ಅಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ರೂ ಸಹ ಅದರ ಮೂಲ ಜವಾಬ್ದಾರಿ ಕೇಂದ್ರ ಸರ್ಕಾರದಾಗಿರ್ತದೆ. ಆ ಒಂದು ಇಲಾಖೆಯ ಮಂತ್ರಿದು ಅದ್ರ ಜವಾಬ್ದಾರಿ ಆಗಿರ್ತದೆ. ಆದ್ರೆ ಇವತ್ತು ಮಾನ್ಯ ಕೇಂದ್ರ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಇಷ್ಟು ದಿವಸ ಬೇಕಾಗಿತ್ತ ವಿದ್ಯಾರ್ಥಿಗಳಿಗೆ ಬಂದು ಅವರು ಒಂದು ಸಾಂತ್ವನ ಹೇಳಿ ಅವ್ರ ಜೊತೆ ಒಂದು ಸಮಾಧಾನ, ಒಂದು ಸಭೆ ಮಾಡೋದಕ್ಕೆ ಇಷ್ಟು ದಿವಸ ಬೇಕಾಗಿತ್ತ? ಇದು ನನ್ನ ವಾದ. ಯಾತಕ್ಕಂತ ಹೇಳಿದ್ರೆ, ಇವತ್ತು ನಾಟ್ ಓನ್ಲಿ ಕೇಂದ್ರ ಸರ್ಕಾರ, ಮೇಡಮ್ ನಿಮ್ಗೆ ಗೊತ್ತಿರೋ ಮಾಹಿತಿ ಇದೆ, ಕಳೆದ ಬಾರಿನೂ ಕೂಡ ಕೆಪಿಎಸ್ ಯಾವ ರೀತಿ ಒಂದು ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ಆಗಿತ್ತು. ಕೆಎಸ್ ಪರೀಕ್ಷೆಯಲ್ಲಿ ಒಂದೇ ಕೊಠಡಿಯಲ್ಲಿ 13 ಜನ ಪಾಸ್ ಆಗಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ಪ್ರಶ್ನೆ ಮಾಡ್ತಾ ಇದೆ, ಅಲ್ಲ ಸ್ವಾಮಿ, ಇಲ್ಲಿ ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆಯಲ್ಲ, ನಿಮ್ಮ ಸರ್ಕಾರದಲ್ಲಿ ಇವತ್ತು ಕೆಪಿಎಸ್ಸಿ ಚೇರ್ಮನ್ ಅವ್ರ ಮಗಳಿಗೆ 40,000 ಒಂದು ಏನು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಟ್ಟು ಇವತ್ತು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಅಕ್ರಮ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ನಿಮ್ ನಿಲುವೇನು? ಒಟ್ಟಾರೆ ಈ ಬಿಜೆಪಿ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರುವ ಪ್ರತಿಭಟನೆಗಳು, ಅದ್ರ ಮೂಲ ಉದ್ದೇಶ ಏನು ಅದು ಬೇರೆ ಡಿಬೇಟ್ ನ ವಿಚಾರ. ಬಟ್ ಒಬ್ಬ ವಿದ್ಯಾರ್ಥಿಯಾಗಿ ನೀಟ್ ವಿಚಾರದಲ್ಲಿ ಬಿಜೆಪಿ ಅವರು, ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಿರೋದನ್ನ ಗಮನಿಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಯಾರ ಲಾಭಕ್ಕೋಸ್ಕರ ಈ ಪ್ರತಿಭಟನೆ? ಜಸ್ಟ್ ಒಂದು ಪೊಲಿಟಿಕಲ್ ಅಜೆಂಡಾ ಅಷ್ಟೇ ಮೇಡಮ್. ಇವತ್ತು ಹೋರಾಟದ ಉದ್ದೇಶ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಅದ್ ಬಿಟ್ಟು ಆ ವೇದಿಕೆಯನ್ನ ಬೇರೆ ಇನ್ಯಾವ್ದಾವ್ದೋ ರೂಪಕ್ಕೆ ಸ್ವರೂಪ ತಗೊಂಡು ಇವರು ರಾಜಕೀಯದ ಬೇಳೆಕಾಳನ್ನ ಬೇಯಿಸ್ಕೊಂಡು ಇವತ್ತು ಈ ರಾಜ್ಯದ, ಈ ರಾಷ್ಟ್ರದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಎರಡೂ ಪಕ್ಷಗಳು ಚೆಲ್ಲಾಟ